2025ರ ಪ್ರಚಲಿತ ಘಟನೆಗಳು. ಪ್ರಸ್ತುತವಾಗಿ ಪ್ರಮುಖ ಹುದ್ದೆಗಳಿಗೆ ನೇಮಕಗೊಂಡವರು: ಡಾ. ನಾರಾಯಣ್ ಅವರು ಪ್ರಸ್ತುತ ಇಸ್ರೋದ ಅಧ್ಯಕ್ಷರು. 14 ಜನವರಿ 2025ರಂದು ಅವರು ಔಪಚಾರಿಕವಾಗಿ ಇಸ್ರೋ ಮುಖ್ಯಸ್ಥರಾಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಅಶುತೋಷ್ ಅಗ್ನಿಹೋತ್ರಿ ಇವರು ಭಾರತೀಯ ಆಹಾರ ನಿಗಮದ ಸಿಎಂಡಿ ಆಗಿ ನೇಮಕಗೊಂಡವರು. ಯಾರು? ಅಶುತೋಷ್ ಅಗ್ನಿಹೋತ್ರಿ ಅವರು. ಭುವನೇಶ್ ಕುಮಾರ್ UIDAI ಸಿಇಒ ಆಗಿ ನೇಮಕಗೊಂಡವರು. UIDAIನ ಸಿಇಒ ಆಗಿ ನೇಮಕಗೊಂಡವರು ಭುವನೇಶ್ ಕುಮಾರ್. ಫೈಜ್ ಅಹ್ಮದ್ ಕಿದ್ವಾಯಿ ಅವರನ್ನು DGCAನ ಮಹಾನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. DGCAನ ಮಹಾನಿರ್ದೇಶಕರನ್ನಾಗಿ ಫೈಜ್ ಅಹ್ಮದ್ ಕಿದ್ವಾಯಿ ಅವರನ್ನು ನೇಮಕ ಮಾಡಲಾಗಿದೆ. ಪ್ರೀತಿ ಲೋಬಾನಾ ಅವರನ್ನು ಭಾರತದ ಗೂಗಲ್ ಮುಖ್ಯಸ್ಥೆಯಾಗಿ ನೇಮಕ ಮಾಡಲಾಗಿದೆ. ರಾಮ್ ಮೋಹನ್ ರಾವ್ ಅಮರ್ ಅವರನ್ನು ಪ್ರಸ್ತುತ SBIನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ನೇಮಿಸಲಾಗಿದೆ. SBIನ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ರಾಮ್ ಮೋಹನ್ ರಾವ್ ಅಮರ್ ಅವರನ್ನು ನೇಮಕ ಮಾಡಲಾಗಿದೆ. ವಿಪುಲ್ ಕುಮಾರ್ ಪ್ರಸ್ತುತ CRPFನ ನೂತನ DGಯಾಗಿ ನೇಮಕ ಮಾಡಲಾಗಿದೆ. CRPFನ ನೂತನ DGಯಾಗಿ ವಿಪುಲ್ ಕುಮಾರ್ ಅವರನ್ನು ನೇಮಕ ಮಾಡಲಾಗಿದೆ. ಸಲ್ಮಾನ್ ಖಾನ್ ಖೋ-ಖೋ ವಿಶ್ವಕಪ್ನ ಅಂಬಾಸಿಡರ್ ಆಗಿ ಅವರನ್ನು ನೇಮಿಸಲಾಗಿದೆ. ಖೋ-ಖೋ ವಿಶ್ವಕಪ್ನ ಅಂಬಾಸಿಡರ್ ಆಗಿ ಸಲ್ಮಾನ್ ಖಾನ್ ಅವರನ್ನು ನೇಮಕ ಮಾಡಲಾಗಿದೆ. ಡಾ. ಜಯತೀರ್ಥ ರಾಘವೇಂದ್ರ ಜೋಶಿ ಅವರನ್ನು ಬ್ರಹ್ಮೋಸ್ ಏರೋಸ್ಪೇಸ್ ಮುಖ್ಯಸ್ಥರನ್ನಾಗಿ ನೇಮಿಸಲಾಗಿದೆ. ಬ್ರಹ್ಮೋಸ್ ಏರೋಸ್ಪೇಸ್ನ ಮುಖ್ಯಸ್ಥರನ್ನಾಗಿ ಡಾ. ಜಯತೀರ್ಥ ರಾಘವೇಂದ್ರ ಜೋಶಿ ಅವರನ್ನು ನೇಮಕ ಮಾಡಲಾಗಿದೆ. ವಿ. ರಾಮಸುಬ್ರಮಣಿಯನ್ ಅವರನ್ನು NHRC ಅಧ್ಯಕ್ಷರನ್ನಾಗಿ ನೇಮಿಸಲಾಗಿದೆ. ಸಂಜಯ್ ಮಲ್ಹೋತ್ರಾ ಅವರನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ RBI 26ನೇ ಗವರ್ನರ್ ಆಗಿ ನೇಮಿಸಲಾಗಿದೆ. RBIನ 26ನೇ ಗವರ್ನರ್ ಆಗಿ ಸಂಜಯ್ ಮಲ್ಹೋತ್ರಾ ಅವರನ್ನು ನೇಮಕ ಮಾಡಲಾಗಿದೆ. RBIನ 25ನೇ ಗವರ್ನರ್ ಯಾರಾಗಿದ್ದರು ಶಕ್ತಿಕಾಂತ್ ದಾಸ್ ಅವರು ಆಗಿದ್ದರು. ವಿಜಯ್ ಕಿಶೋರ್ ರಹತ್ಕರ್ ಇವರು ರಾಷ್ಟ್ರೀಯ ಮಹಿಳಾ ಆಯೋಗದ ನೂತನ ಅಧ್ಯಕ್ಷರಾಗಿ ನೇಮಕವಾಗಿದ್ದಾರೆ. ವಿಜಯ್ ಕಿಶೋರ್ ರಹತ್ಕರ್ ಅವರ ಅಧಿಕಾರಾವಧಿ 3 ವರ್ಷಗಳ ಕಾಲ. ಇವರು ರೇಖಾ ಶರ್ಮಾ ಅವರ ಬದಲಿಗೆ 3 ವರ್ಷಗಳ ಕಾಲ ಅಧಿಕಾರವನ್ನು ಮುನ್ನಡೆಸಿಕೊಂಡು ಹೋಗುವರು. DG ಪರಮೇಶ್ ಶಿವಾಮಣಿ ಅವರು ಭಾರತೀಯ ಕೋಸ್ಟ್ ಗಾರ್ಡ್ ICGನ 26ನೇ ಮಹಾನಿರ್ದೇಶಕರನ್ನಾಗಿ ನೇಮಕ ಮಾಡಲಾಗಿದೆ. ಭಾರತೀಯ ಕೋಸ್ಟ್ ಗಾರ್ಡ್ ICGನ 26ನೇ ಮಹಾನಿರ್ದೇಶಕರನ್ನಾಗಿ DG ಪರಮೇಶ್ ಶಿವಾಮಣಿ ಅವರನ್ನು ನೇಮಕ ಮಾಡಲಾಗಿದೆ. ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರನ್ನು ಭಾರತದ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕ ಮಾಡಲಾಗಿದೆ. ಅವರು 6 ತಿಂಗಳ ಕಾಲ ಅಧಿಕಾರಾವಧಿಯನ್ನು ಪೂರೈಸುತ್ತಾರೆ. ಅವರ ಅಧಿಕಾರಾವಧಿ ಮೇ 13, 2025ರಂದು ಕೊನೆಗೊಳ್ಳುತ್ತದೆ.